ನಮಸ್ಕಾರ ವೀಕ್ಷಕರೇ. ಯಾರಾದರೂ ರಸ್ತೆಯಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಿದರೆ ಅಥವಾ ನಿಮ್ಮ ಮನೆಗೆ ನುಗ್ಗಿಬಿಟ್ಟು ನಿಮಗೆ ಫಿಸಿಕಲ್ ಅಸಾಲ್ಟ್ ಮಾಡಿದರೆ ನೀವು ಅವ್ರಿಗೆ ವಾಪಸ್ ಹೊಡಿಬೋದಾ? ಹಾಗೆ ನೀವು ಹೊಡೆದಾಗ ಅವ್ರಿಗೇನಾದರೂ ಗಾಯ ಆದರೆ ಅಥವಾ ಅವ್ರು ಸತ್ತೋದ್ರೆ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡ್ಬೋದಾ? ನಮ್ಮ ಕಾನೂನು ಈ ವಿಚಾರದಲ್ಲಿ ಏನು ಹೇಳುತ್ತೆ? ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕಾನೂನಲ್ಲಿರುವಂಥ ಆತ್ಮರಕ್ಷಣೆ, ಸೆಲ್ಫ್ ಡಿಫೆನ್ಸ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ರೈಟ್, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಹಳೆ IPCನಲ್ಲಿ ಸೆಕ್ಷನ್ 96ರಿಂದ 106ವರೆಗೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ನಮ್ಮ ಕಾನೂನು. ಆದರೆ ಈಗ ಹೊಸದಾಗಿ ಬಂದಿರುವಂಥ ಭಾರತೀಯ ನ್ಯಾಯ ಸಂಹಿತೆ BNSನಲ್ಲಿ ಸೆಕ್ಷನ್ 34ರಿಂದ 44ವರೆಗೂ ಈ ಹಕ್ಕಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ನಮ್ಮ ಕಾನೂನು. ಅದರಲ್ಲಿ ಒಬ್ಬ ಕಾಮನ್ ಮ್ಯಾನ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ಫಿಲ್ಟರ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಆತ್ಮರಕ್ಷಣೆ ಹಕ್ಕನ್ನು ಬಳಸಬೇಕು ಅಂತ ಹೇಳಿದ್ರೆ ನೀವು ನೆಟ್ ಮೇಲೆ ಇಟ್ಕೊಳ್ಬೇಕಾಗಿರೋಂಥ ಮೇನ್ ರೂಲ್ ಏನು ಅಂತ ಹೇಳಿದ್ರೆ ಸಮ ಪ್ರಮಾಣದ ಬಲಪ್ರಯೋಗ ಅಂತ ಹೇಳ್ತೀವಿ. ಅಂದರೆ ಯಾರಾದರೂ ಬಂದ್ಬಿಟ್ಟು ನಿಮ್ಮ ಕೆನ್ನೆಗೆ ಒಂದು ಪೆಟ್ಟು ಕೊಟ್ಟರೆ ನೀವು ಅವ್ರನ್ನ ವಾಪಸ್ ಹೊಡಿಬೋದು. ಆದರೆ ಅವ್ರ ಕೆನ್ನೆಗೆ ಹೊಡೆದ್ರು ಅಂತ ನೀವು ಮುಚ್ಚಿ ತೊಗೊಂಡು ಹೊಡಿಯೋದಲ್ಲ ಅಥವಾ ಕೊಡ್ಲಿ ತಗೊಂಡು ಹೊಡಿಯೋದಲ್ಲ. ನಿಮ್ಮನ್ನು ನೀವು ಆ ಒಂದು ಹಲ್ಲೆಯಿಂದ ಸೇವ್ ಮಾಡ್ಕೋಬೇಕು ಅಂದರೆ ಸಮ ಪ್ರಮಾಣದ ಬಲಪ್ರಯೋಗ ಮಾಡ್ಬೋದು. ನೀವು ಅವನಿಗೆ ಬೇಕಾದ್ರೆ ಕೆನ್ನೆಗೆ ಹೊಡಿಬೋದು, ದಬ್ಬೋದು ಅವನಿಗೆ, ಆದರೆ ಮೊಚ್ಚೋ ಕೊಡ್ಲಿನ ತೊಗೊಂಡು ಹೊಡೆಯೋಂಥದ್ದಲ್ಲ. ಇದನ್ನು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಾಗೆ ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಪ್ರೈವೇಟ್ ಡಿಫೆನ್ಸ್ ಮಾಡ್ಕೊಳ್ಳುವಾಗ, ನಿಮ್ಮನ್ನು ನೀವು ಆತ್ಮರಕ್ಷಣೆ ಮಾಡ್ಕೊಳ್ಳುವಾಗ ನೀವು ಯಾರಿಗೋ ಒಬ್ರಿಗೆ ಹೊಡಿತೀರಿ, ಅವ್ನು ಸತ್ತೋಗ್ಬಿಡ್ತಾನೆ ಅಂತ ತಿಳ್ಕೊಳ್ಳಿ. ಅಂದರೆ ಸಾವಾದ ಸಂದರ್ಭದಲ್ಲೂ ನಮಗೆ ಕಾನೂನು ರಕ್ಷಣೆ ಕೊಡುತ್ತಾ? ಇದನ್ನು ನೋಡೋಣ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ಒಂದು ರಕ್ಷಣೆ ನಮಗೆ ಸಿಕ್ಕತ್ತೆ. ನೀವು ಅವನಿಗೆ ತೀವ್ರವಾಗಿ ಗಾಯ ಮಾಡಿದ್ರೂ ಸಹ ಅಥವಾ ಅವನು ಸತ್ತೋದ್ರೂ ಸಹ ಅದನ್ನು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಂತೇಳಿ ನಮ್ಮ ಕಾನೂನು ಕನ್ಸಿಡರ್ ಮಾಡಿ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಟ್ಟಿಲ್ಲ. ಅದು ಯಾವ್ಯಾವ ಸಂದರ್ಭ ಅಂತೇಳಿ ನೋಡಿ. ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಆಗುವಂಥ ಕೃತ್ಯ ಆಪೋಸಿಟ್ ಪಾರ್ಟಿ ಮಾಡಿದರೆ, ನಿಮ್ಮ ಮೇಲೆ ಯಾರಾದರೂ ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರೆ, ನೀವು ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ, ಸೆಲ್ಫ್ ಡಿಫೆನ್ಸ್ ಇನ್ ದ ಕೋರ್ಸ್ ಆಫ್ ಪ್ರೈವೇಟ್ ಡಿಫೆನ್ಸು, ನೀವು ಅವನಿಗೆ ಹಲ್ಲೆ ಮಾಡಿದಾಗ ಅವನೇನಾದರೂ ಸತ್ತೋದ್ರೆ ನಿಮಗೆ ಕಾನೂನು ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ, ಯಾರಾದರೂ ಅತ್ಯಾಚಾರ ಮಾಡೋಕ್ಕೆ ಬಂದಾಗ ನೀವು ಅವನಿಗೆ ಹೊಡೆದ್ಬಿಟ್ಟು ಅವನೇನಾದರೂ ಸತ್ತೋದ್ರೆ ನೀವು ಪ್ರೈವೇಟ್ ಡಿಫೆನ್ಸ್ನ ತಗೋಬೋದು. ಆಸಿಡ್ ದಾಳಿ ಮಾಡಲಿಕ್ಕೆ ಅಂತ ಯಾರಾದರೂ ಬಂದರು ಅಂತ ತಿಳ್ಕೊಳ್ಳಿ, ಅವ್ರ ಮೇಲೆ ಏನೋ ಬಲಪ್ರಯೋಗ ಮಾಡ್ತೀರ, ಅವ್ನು ಸತ್ತೋಗ್ಬಿಡ್ತಾನೆ, ಆಗೂ ಸಹ ಪ್ರೈವೇಟ್ ಡಿಫೆನ್ಸ್ ತಗೋಬೋದು ನೀವು. ಹೀಗೆ ಒಂದು ಕಿಡ್ನಾಪ್ ವಿಚಾರಕ್ಕೆ ಬಂದರೆ, ಯಾರಾದರೂ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಾಗಿ ಅವ್ನು ಕಿಡ್ನಾಪ್ ಕರ್ಕೊಂಡು ಹೋಗ್ತಾ ಇದ್ದಾಗ ನೀವೇನಾದರೂ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳೋವಂಥ ಒಂದು ಉದ್ದೇಶದಿಂದ ಅವನಿಗೆ ಹಲ್ಲೆ ಮಾಡಿ ಅಥವಾ ಅವನಿಗೆ ನೂಗ್ದಾಗ ಅವ್ನು ಸತ್ತೋದ್ರೆ ಆ ಥರದೊಂದು ಪ್ರಕರಣಗಳನ್ನು ಸಹ ಪ್ರೈವೇಟ್ ಡಿಫೆನ್ಸ್ನ ತಗೋಬೋದು ನೀವು. ನಿಮ್ಮ ಮನೆ ಯಾರಾದರೂ ಸುಡೋಕ್ಕೆ ಬಂದರು ಅಂತ ತಿಳ್ಕೊಳ್ಳಿ, ಅಥವಾ ದರೋಡೆ ಮಾಡಲಿಕ್ಕೆ ಬಂದರು, ರಾಬ್ರಿ ಮಾಡೋಕ್ಕೆ ಬಂದರು ಅಂತ ತಿಳ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲೂ ಸಹ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಗರಿಷ್ಠ ಪ್ರಮಾಣದ ಬಲಪ್ರಯೋಗನ ನೀವು ಮಾಡ್ಬೋದು. ಬಲಪ್ರಯೋಗ ಮಾಡಿ ನಿಮ್ಮನ್ನು ನೀವು ಸೇವ್ ಮಾಡ್ಕೋಬೋದು. ಆ ಒಂದು ಸಂದರ್ಭದಲ್ಲಿ ಅವನು ಸಾವಾಯಿತು ಅಂತ ಹೇಳಿದ್ರೆ, ಅವನು ಸಿವಿಯರಾಗಿ ಇಂಜೂರ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಶಿಕ್ಷೆ ಆಗೋದಿಲ್ಲ. ನೋಡಿ, ಇದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಸಹ ಇದ್ದಾರೆ. ಅಂದರೆ ಯಾವ ಸಂದರ್ಭಗಳಲ್ಲಿ ನೀವು ಪ್ರೈವೇಟ್ ಸೆಲ್ಫ್ ಡಿಫೆನ್ಸ್ನ ತಗೊಳ್ಲಿಕ್ಕೆ ಬರೋದಿಲ್ಲ. ಮೊದಲನೇದಾಗಿ ಇನ್ ಕೇಸ್ ಆಫ್ ರಿವೆಂಜ್. ನೋಡಿ, ಪ್ರತೀಕಾರ ತಗೊಳ್ಳೋವಂಥ ಉದ್ದೇಶದಿಂದ ಯಾರ ಮೇಲಾದರೂ ಹಲ್ಲೆ ಮಾಡಿದರೆ ನೀವು ಪ್ರೈವೇಟ್ ಡಿಫೆನ್ಸ್ ತಗೊಳಕ್ಕೆ ಬರಲ್ಲ. ಅಂದರೆ ಯಾರಾದರೂ ಬಂದ್ಬಿಟ್ಟು ನಿಮಗೆ ಹೊಡೆದ್ಬಿಟ್ಟು ಓಡೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ, ನೀವು ಅವ್ನ ಮನೆಗೆ ತನಕ ಓಡಿಸ್ಕೊಂಡು ಹೋಗಿ ಅವ್ನಿಗೆ ಹೊಡೆದು ಬಂದರೆ ಅದು ಆತ್ಮರಕ್ಷಣೆ ಅನಿಸ್ಕೊಳ್ಳೋದಿಲ್ಲ. ಅವನು ಏನಾದರೂ ನಿಮಗೆ ಹೊಡಿಬೇಕಾದ್ರೆ ಮಾತ್ರ ನೀವು ಅವನಿಗೆ ತಿರುಗಿಸಿ ಹೊಡೆದ್ಬಿಟ್ಟು ಅವನು ಪೆಟ್ಟಿನಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಳೋವಂಥ ಹಕ್ಕಿದೆ ನಿಮಗೆ. ಆದರೆ ಅವನು ಓಡೋಗ್ಬೇಕಾದ್ರೆ ನೀವು ಅವನಿಂದ ಓಡೋಗಿ ಅವನಿಗೆ ಹೊಡೆಯುವಂಥದ್ದನ್ನು ಪ್ರೈವೇಟ್ ಡಿಫೆನ್ಸ್ನಲ್ಲಿ ತೊಗೊಳ್ಲಿಕ್ಕೆ ಬರೋದಿಲ್ಲ. ಎರಡನೇ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನೋಡಿ, ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ಗೆ ಸಂದರ್ಭ ಬಂದಾಗ ಫೋರ್ಸ್ ಉಪಯೋಗಿಸೋವಂಥ ಅಧಿಕಾರ ನಮ್ಮ ಕಾನೂನು ಕೊಟ್ಟಿದೆ. ಹೀಗೆ ಅವನೊಬ್ಬ ಪೊಲೀಸ್ ಅಧಿಕಾರಿ ಕಾನೂನುಬದ್ಧವಾಗಿ ತನ್ನ ಕೆಲಸ ಮಾಡ್ತಾ ಇದ್ದಾಗ ಮತ್ತು ಅವನು ನಿಮ್ಮ ಮೇಲೆ ಫೋರ್ಸ್ ಯೂಸ್ ಮಾಡಿದಾಗ, ಅವನು ಹೊಡೆದಾಗಲೋ ಮತ್ತೊಂದೇನೋ ಮಾಡಿದಾಗಲೋ ಅವನ ವಿರುದ್ಧವಾಗಿ ನೀವು ಆತ್ಮರಕ್ಷಣೆ ಅಂತೇಳಿ ಹೊಡೆಯೋಕ್ಕಾಗೋದಿಲ್ಲ, ಅವನಿಗೆ ವಾಪಸ್ ತಿರುಗಿಸಿ ಹೊಡೆಯೋಕ್ಕಾಗೋದಿಲ್ಲ. ರೈಟ್ ಟು ಪ್ರೈವೇಟ್ ಡಿಫೆನ್ಸು ಪೊಲೀಸರು ವಿಚಾರದಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇವೆಲ್ಲ ರಿಸ್ಟ್ರಿಕ್ಷನ್ಗಳು. ಮತ್ತು ಇನ್ನೊಂದು ವಿಚಾರ, ಹಲವಾರು ಸಲ ಈ ರೀತಿ ಒಂದು ಸಂದರ್ಭಗಳನ್ನ ನಾವು ಕೋರ್ಟ್ನಲ್ಲಿ ನೋಡ್ತೀವಿ.
ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಅವನೇನೋ ಹೊಡೆಯೋಕ್ಕೆ ಬರ್ತಾನೆ ನಿಮಗೆ, ನೀವು ಅವನಿಗೆ ಹೊಡಿತೀರಾ, ಅವನಿಗೆ ಸಿವಿಯರ್ ಇಂಜುರಿ ಆಗಿಬಿಡುತ್ತೆ. ಇಂಥ ಸಂದರ್ಭದಲ್ಲೂ ಆಗೋದಿಲ್ಲ. ಇಂಥ ಸಂದರ್ಭದಲ್ಲೂ ನಿಮಗೆ ಪ್ರೈವೇಟ್ ಡಿಫೆನ್ಸ್ ತಗೊಳ್ಳೋಂಥ ಅಧಿಕಾರ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಏಜ್ ಡಿಫ್ರೆನ್ಸ್ ಇದೆ, ಫಿಸಿಕಲಿ ನೀವು ಸ್ಟ್ರಾಂಗ್ ಇರ್ತೀರಾ. ಅವನು ಹೊಡೆಯೋಕ್ಕೆ ಬರ್ತಾನೆ ಅಂತ ಹೇಳಿದಾಗ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋಕ್ಕೆ ಅವನಿಗೆ ವಾಪಸ್ ಹಲ್ಲೆ ಮಾಡಬೇಕು ಅಂತೇನಿಲ್ಲ. ಈ ವಿಚಾರ ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಅವನಿಂದ ರಕ್ಷಣೆ ಮಾಡ್ಕೋಬೇಕು ಅಂದಾಗ ಅವನಿಗೆ ಹೊಡೆದಲ್ಲೇ ಸಹ ರಕ್ಷಣೆ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಅವನು ವಯಸ್ಸು ಚಿಕ್ಕದು ಮತ್ತು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅವನು ಅಂದಾಗ. ಈ ಥರದ್ದೆಲ್ಲ ವಿಚಾರಗಳು ಕೋರ್ಟ್ನಲ್ಲಿ ತುಂಬ ಮುಖ್ಯ ಆಗ್ತವೆ. ಹೀಗೆ ಕೆಲವು ರೆಸ್ಟ್ರಿಕ್ಷನ್ಗಳು ಸಹ ಈ ಒಂದು ಪ್ರೈವೇಟ್ ಡಿಫೆನ್ಸ್ಗೆ ಇದೆ. ನೋಡಿ, ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಒಬ್ಬ ಹುಚ್ಚ ಅಥವಾ ಒಬ್ಬ ಅಮಲ್ನಲ್ಲಿರುವಂಥ ಕುಡ್ಕ ನಿಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ನೀವು ಪ್ರೈವೇಟ್ ಡಿಫೆನ್ಸ್ ಯೂಸ್ ಮಾಡ್ಬೋದಾ ಅಂತೇಳಿ. ನೋಡಿ, ಹುಚ್ಚ ಏನಾದರೂ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದರೆ ಅವನಿಗೆ ಕಾನೂನಿನ ಪ್ರಕಾರ ಅವನು ಅಪರಾಧಿ ಅಲ್ಲ, ಅವನಿಗೆ ಶಿಕ್ಷೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಬುದ್ಧಿ ಅವನ ಸೀಮಿತದಲ್ಲಿಲ್ಲ. ಆದರೆ ಅವನಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಬೇಕು ಅಂದಾಗ ನೀವು ಬಲಪ್ರಯೋಗ ಮಾಡ್ಬೋದು, ಅಂದರೆ ಸೆಲ್ಫ್ ಡಿಫೆನ್ಸ್ ಉಪಯೋಗಿಸ್ಬೋದು ನೀವು. ನೋಡಿ, ಒಬ್ಬ ಮಾನಸಿಕ ಅಸ್ವಸ್ಥ ಅಥವಾ ಒಬ್ಬ ಹುಚ್ಚ ನಿಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರೆ ಅವನಿಗೆ ಬುದ್ಧಿ ಇಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ನೀವು ಹೇಗೆ ಬಲಪ್ರಯೋಗ ಮಾಡಿಬಿಟ್ಟು ಅವನಿಂದ ಸೇಫ್ ಆಗ್ಬೋದಲ್ಲ, ಅದೇ ರೀತಿಯಾಗಿ ಅವನು ಹುಚ್ಚ ಆದ್ರೂ ಸಹ ಅವನಿಂದ ನೀವು ಸೇವ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರೈವೇಟ್ ಡಿಫೆನ್ಸು ಬೇರೆ ಯಾರೋ ಅನ್ನೋನ್ ಪರ್ಸನ್ ವಿಚಾರದಲ್ಲೂ ಸಹ ಅಪ್ಲೈ ಆಗುತ್ತಾ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗ್ತಾ ಇರ್ತಾನೆ, ಅವನ ಮೇಲೆ ಹಲ್ಲೆ ಆಗ್ತಾ ಇರುತ್ತೆ. ಆಗ ನೀವು ಯಾರು ಹಲ್ಲೆ ಮಾಡ್ತಾ ಇದ್ದಾರಲ್ಲ ಅವನ ಮೇಲೆ ಫೋರ್ಸ್ ಯೂಸ್ ಮಾಡಿಬಿಟ್ಟು ಅನ್ನೋನ್ ಪರ್ಸನ್ನ ಸೇವ್ ಮಾಡ್ತೀರಾ. ಇಂಥ ಸಂದರ್ಭದಲ್ಲೂ ಸಹ ಪ್ರೈವೇಟ್ ಡಿಫೆನ್ಸು ಹೆಲ್ಪಿಗೆ ಬರುತ್ತೆ ನಮಗೆ. ಹೌದು, ಇದು ಸೆಲ್ಫ್ ಡಿಫೆನ್ಸ್ ಅಥವಾ ಪ್ರೈವೇಟ್ ಡಿಫೆನ್ಸ್ ಅನ್ನೋವಂಥ ಗ್ರೌಂಡು ಬರೀ ನನ್ನ ರಕ್ಷಣೆಗೆ, ನಿಮ್ಮ ರಕ್ಷಣೆಗೆ ಅಥವಾ ವೈಯಕ್ತಿಕ ವ್ಯಕ್ತಿ ರಕ್ಷಣೆಗೆ ಬರೋದಿಲ್ಲ. ನೀವು ಯಾರನ್ನು ಬೇಕಿದ್ರೂ ಪ್ರೊಟೆಕ್ಟ್ ಮಾಡ್ಬೋದು. ಆ ಪ್ರೊಟೆಕ್ಟ್ ಮಾಡೋವಂಥ ಉದ್ದೇಶದಿಂದ ಯಾರ ಮೇಲಾದ್ರೂ ಫೋರ್ಸ್ ಯೂಸ್ ಮಾಡ್ಬೋದು. ನೋಡಿ, ಇದೊಂದು ಸೋಷಿಯಲ್ ಡ್ಯೂಟಿ. ಇದನ್ನು ಯಾವಾಗಲೂ ನಮ್ಮ ಕೋರ್ಟ್ ಎತ್ತಿಡಿಯುತ್ತೆ. ರಸ್ತೆಯಲ್ಲಿ ಯಾರೋ ಒಂದು ಹೆಣ್ಮಗಳೋ ಅಥವಾ ಒಂದು ಮಗುನೋ ಯಾರಿಂದನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ನೀವಲ್ಲಿ ಸುಮ್ಮನೆ ಕೂತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೀವು ಅವ್ರನ್ನ ಸೇವ್ ಮಾಡ್ಬೋದು, ಆಗ ಬಲಪ್ರಯೋಗ ಮಾಡ್ಬೋದು. ನಮ್ಮ ಕಾನೂನು ಇಂಥ ವಿಚಾರಗಳನ್ನು ಸಹ ಪ್ರೈವೇಟ್ ಡಿಫೆನ್ಸ್ನ ಎತ್ತಿಡಿಯುತ್ತೆ. ಆದರೆ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನೀವು ಸಮ ಪ್ರಮಾಣದ ಬಲ ಉಪಯೋಗಿಸ್ಬೇಕು ಅಂತೇಳಿ. ಆದರೆ ಕೆಲವು ಕೋರ್ಟ್ಗಳು ಸಂಕಷ್ಟದ ಸಮಯದಲ್ಲಿ ನೀವು ಬಳಸುವಂಥ ಫೋರ್ಸ್ ಅಥವಾ ಬಳಸುವಂಥ ಬಲ ಚಿನ್ನದ ತಕ್ಕಡಿಯಲ್ಲಿ ಅಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತವೆ. ಅಂದರೆ ನೀವೊಂದು ನಿಮ್ಮನ್ನು ಸೇವ್ ಮಾಡ್ಕೊಳ್ಳೋವಂಥ ಒಂದು ಹಣಾಹಣಿಯಲ್ಲಿ, ಆ ಗಾಬರಿನಲ್ಲಿ ನಾನು ಇಷ್ಟೇ ಪೆಟ್ಟು ಕೊಡಬೇಕು, ಅಷ್ಟೇ ಪೆಟ್ಟು ಕೊಡಬೇಕು ಅಂತ ಹೇಳಿ ಕಂಡೀಷನ್ ಹಾಕೊಂಡು ಕೊಡೋಕ್ಕೆ ಬರೋದಿಲ್ಲ. ಆ ಗಾಬರಿನಲ್ಲಿ ಹೊಡೆದ್ಬಿಡ್ತೀರಾ ನೀವು. ಅಂಥ ಸಂದರ್ಭದಲ್ಲಿ ನಾವು ಸತ್ತೋಗ್ಬಿಡ್ತಾನೆ. ಆಗೂ ಸಹ ಪ್ರೈವೇಟ್ ಡಿಫೆನ್ಸ್ನ ಅಡಿನಲ್ಲಿ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಿಲ್ಲ. ಆದರೆ ಜನರಲ್ ರೂಲ್ ಏನು ಅಂತ ಹೇಳಿದ್ರೆ, ನೀವು ಸಮ ಪ್ರಮಾಣದ ಬಲ ಉಪಯೋಗಿಸ್ಬೇಕು ಅಂತ ಹೇಳಿ. ಕೇಸ್ ಟು ಕೇಸ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದೊಂದು ನ್ಯಾಚುರಲ್ ಈವೆಂಟ್ ಆಗಿರಬೇಕು, ಅದೊಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಗಿರಬೇಕು. ನೀವು ನಿಮ್ಮನ್ನು ಸೇವ್ ಮಾಡ್ಕೊಳ್ಳೋದು ಉದ್ದೇಶಪೂರ್ವಕವಾಗಿ ಆಗಿರಬಾರ್ದು. ಅಥವಾ ನಿಮಗೆ ಬೇರೆ ಆಪ್ಷನ್ಗಳು ಇದ್ದೂ ಸಹ, ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಲಿಕ್ಕೆ ಬೇರೆ ಆಪ್ಷನ್ಗಳು ಇದ್ದೂ ಸಹ ನೀವು ಅವನ ಮೇಲೆ ಬಲಪ್ರಯೋಗ ಮಾಡಿ ಅವನಿಗೆ ಇಂಜುರಿ ಮಾಡೋವಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಕೊನೆ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಆತ್ಮರಕ್ಷಣೆ ಮಾಡ್ಕೋಬೇಕು ಅಂದಾಗ ನಿಮ್ಮ ಸೆಲ್ಫ್ ಡಿಫೆನ್ಸ್ ಅಥವಾ ಪ್ರೈವೇಟ್ ಡಿಫೆನ್ಸ್ ಅನ್ನೋವಂಥದ್ದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಟೂಲ್, ಒಂದು ಅಸ್ತ್ರ ಅದು. ಆದರೆ ಬೇರೆಯವರಿಗೆ ತೊಂದರೆ ಕೊಡಲಿಕ್ಕೆ ಅಂತೇಳಿ ಉಪಯೋಗಿಸೋವಂಥ ಅಸ್ತ್ರ ಅಲ್ಲ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.